ಬಿಬಿಎಂಪಿ ಕಸದ ಲಾರಿಗೆ 10 ವರ್ಷದ ಬಾಲಕ ಬಲಿಯಾಗಿರುವಂತಹ ಪ್ರಕರಣ ಥಣಿಸಂದ್ರದ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ. ಈಗ ಸದ್ಯ ಪರಿಸ್ಥಿತಿ ಅಲ್ಲಿ ಇನ್ನಷ್ಟು ಬಿಗಿಯಾಗ್ತಾ ಇದೆ. ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಸ್ಥಳೀಯ ಶಾಸಕ ಮತ್ತು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸ್ಥಳಕ್ಕೆ ಶಾಸಕರು ಬರಬೇಕು ಅನ್ನೋದು ಅವರ ಬಿಗಿಪಟ್ಟಾಗಿದೆ. ಸ್ಥಳಕ್ಕೆ ಶಾಸಕರು ಬರಬೇಕು. ಬಿಬಿಎಂಪಿ ಎಡವಟ್ಟು ಲಾರಿಗಳಲ್ಲಿ ಈ ರೀತಿಯಾಗಿ ಎಷ್ಟೊತ್ತೊಂದಷ್ಟೊತ್ತಿಗೆ ಲಾರಿಗಳು, ಬೃಹತ್ ಲಾರಿಗಳು ಓಡಾಟ ನಡೆಸ್ತವೆ. ಇದರ ಪರಿಣಾಮ ಜನ ರಸ್ತೆಯಲ್ಲಿ ಓಡಾಡೋ ಹಾಗೆ ಇಲ್ವಾ? ಅದು ಕೂಡ ಒಬ್ಬೊಬ್ಬರೇ ಹೋಗಿದ್ರೆ ಏನೋ ಹೇಳ್ಬೋದು. ತಂದೆಯ ಜೊತೆ ಹೋಗ್ತಾ ಇದ್ದ ಮಗುವೇ ಈ ರೀತಿಯಾಗಿ ಬಲಿಯಾಯಿತು ಅಂದರೆ ಒಬ್ಬೊಬ್ಬರೇ ಹೋದಾಗ ಏನು ಕತೆ? ಲಾರಿಗಳೇನು ಜನರನ್ನು ಉಳಿಸುತ್ತಾ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ನಡುವೆ ಎರಡು ಗುಂಪುಗಳ ನಡುವೆಯೂ ಕೂಡ ಗಲಾಟೆಯಾಗಿದೆ. ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಘಟನೆ ಆಗಿದ್ದಕ್ಕೆ ಸಹಜ ಆಕ್ರೋಶವನ್ನ ಜನ ಅಲ್ಲಿ ಹೊರಹಾಕಿದ್ದಾರೆ. ಈ ನಡುವೆ ಎರಡು ಗುಂಪುಗಳ ಗಲಾಟೆ ಯಾಕಾಯ್ತು? ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ದಿವ್ಯಾ, ಸದ್ಯ ಘಟನೆ ನಡೆದಿರುವಂತಹ ಸ್ಥಳದಲ್ಲಿಯೇ ಇದ್ದೇನೆ. ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ, ಥಣಿಸಂದ್ರ ಮುಖ್ಯ ರಸ್ತೆ, ರೈಲ್ವೆ ಗೇಟ್ನ ಬಳಿ. ಸೊ ಈ ಭಾಗದಲ್ಲಿ ಕಸದ ಲಾರಿ ಹೋಗ್ತಾ ಇತ್ತು, ಅದರ ಪಕ್ಕದಲ್ಲೇ ಟೂ ವೀಲರ್ ಕೂಡ ಹೋಗ್ತಾ ಇತ್ತು. 10 ವರ್ಷದ ಬಾಲಕ ಐವಾನ್, ಆ ಬಾಲಕ ತನ್ನ ತಂದೆಯ ಜೊತೆ ಸ್ಕೂಲ್ ಅಡ್ಮಿಷನ್ಗೆ ಅಂತೇಳಿ ಒಂದು ಸ್ಕೂಲ್ಗೆ ಹೋಗಿ ವಿಚಾರಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ರು ಅನ್ನುವಂಥ ಮಾಹಿತಿ. ಸೊ ಹೋಗುವಂಥ ಸಂದರ್ಭದಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡಿ ಆ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಸ್ಥಳದಲ್ಲೇ ಆ ಬೈಕು ಕೆಳಗೆ ಬಿದ್ದಿದೆ. ತಂದೆ ಅದೃಷ್ಟವಶಾತ್ ಬಚಾವಾಗಿದ್ದರೆ ಆ ಮಗುವಿನ ಮೇಲೆ ಆ ಲಾರಿ ಹರಿದಿದೆ. ಸ್ಥಳದಲ್ಲೇ ಆ ಮಗು ಐವಾನ್, 10 ವರ್ಷದ ಬಾಲಕ ಐವಾನ್ ಏನಿದ್ದಾನೆ ಮೃತಪಟ್ಟಿದ್ದಾನೆ. ಇದರಿಂದ ಆತನನ್ನ ಲಾರಿ ಚಾಲಕನನ್ನ ಹೊರಗಡೆ ಕರೆದುಕೊಂಡು ಬರುವಂತ ಪ್ರಯತ್ನವನ್ನ ಸ್ಥಳೀಯರು ಕೂಡ ಮಾಡಿದ್ದಾರೆ. ಆ ವೇಳೆ ಒಬ್ಬರಿಂದ ಒಬ್ಬರಿಗೆ ಆಕ್ರೋಶದ ಜ್ವಾಲೆ ಹೆಚ್ಚಾಗಿದೆ. ಕೂಡಲೇ ಆತನನ್ನ ಹೊರಗಡೆ ಎಳ್ಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ. ಆತನಿಗೆ ಒಂದಿಷ್ಟು ಥಳಿತವನ್ನು ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಆತನನ್ನ ಏನು ಹೊಡೆಯುವಂತ ಪ್ರಯತ್ನಗಳು ಕೂಡ ಆಗಿದೆ. ಆತ ಲಾರಿಯಿಂದ ಕೆಳಗೆ ಬರ್ತಾ ಇದ್ದ ಹಾಗೆ ಲಾರಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಕೂಡ ಸ್ಥಳೀಯರು ಮತ್ತೆ ಮೃತ ಬಾಲಕನ ಸಂಬಂಧಿಕರು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ಶಾಸಕ ಸಚಿವರು ಕೂಡ ಕೃಷ್ಣ ಬೈರೇಗೌಡ ಅವರ ಒಂದಿಷ್ಟು ಆಪ್ತರು ಜೊತೆಗೆ ಆ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲೇ ಜಮಾವಣೆ ಮಾಡಿದ್ರು. ಜೊತೆಗೆ ಮೃತ ಬಾಲಕನ ಸಂಬಂಧಿಕರು ಕೂಡ ಪದೇ ಪದೇ ಈ ರೀತಿಯ ಘಟನೆಗಳಾಗುತ್ತೆ, ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಮಾಡಿದ್ವಿ, ದೂರನ್ನ ಕೊಟ್ಟಿದ್ವಿ, ಹಾಗಿದ್ರು ಕೂಡ ಕಸದ ಲಾರಿಗೆ ಬಲಿಯಾಗೋರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿ ಧಿಕ್ಕಾರಗಳನ್ನ, ಘೋಷಣೆಗಳನ್ನ ಕೂಗ್ತಾ ಇದ್ರು. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದಿಷ್ಟು ವಾಗ್ವಾದಗಳಾಯ್ತು, ಗಲಾಟೆಗಳಾಯ್ತು, ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಯ್ತು. ಕೂಡಲೇ ಪೊಲೀಸರು ಜೊತೆಗೆ ಈ ವಲಯದ ಡಿಸಿಪಿಗಳು ಕೂಡ ಇದ್ರು. ಕೂಡಲೇ ಅವರು ಆ ಒಂದು ಎರಡು ಗುಂಪುಗಳನ್ನ ಚೆದರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಿದ್ರು ಕೂಡ ಆ ಕೈ ಮಿಲಾಯಿಸುವಂತಹ ಆ ಘಟನೆಗಳು ಕಡಿಮೆ ಆಗ್ಲಿಲ್ಲ. ಅಂದ್ರೆ ಗಲಾಟೆಗಳು ಮತ್ತೆ ವಿಕೋಪಕ್ಕೆ ಹೋಗ್ತಾ ಇತ್ತು. ಸಂಪೂರ್ಣವಾಗಿ ಹೆಚ್ಚುವರಿ ಪೊಲೀಸರು ಕೂಡ ಇಲ್ಲೇ ಜಮಾವಣೆ ಆಗಿದ್ರು. ಅವರನ್ನ ಮತ್ತೆ ಕಂಪ್ಲೀಟ್ ಆಗಿ ಹೊರಗಡೆ ಕಳಿಸ್ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸದ್ಯಕ್ಕೆ ಆ ಒಂದು ಕಸದ ಲಾರಿ ಅಪಘಾತ ಏನು ಮಾಡಿತ್ತಲ್ಲ, ಆ ಕಸದ ಲಾರಿಯನ್ನ ತೆರವು ಮಾಡಿದರೆ ಆ ಲಾರಿಯನ್ನ ಹಾಗೆ ಈಗ ಠಾಣೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಕೇವಲ 2 ತಿಂಗಳ ಹಿಂದೆನೆ ಇಬ್ಬರು ಕಸದ ಲಾರಿಗೆ ಬಲಿಯಾಗಿದ್ರು. ಆ ಘಟನೆ ಮಾಸುವ ಮುನ್ನವೇ 10 ವರ್ಷದ ಬಾಲಕ ಮೃತಪಟ್ಟಿರೋದು ಸಾರ್ವಜನಿಕರಿಗೆ, ಈ ಭಾಗದ ಸ್ಥಳೀಯರಿಗೆ ಕೆರಳುವಂತೆ ಮಾಡಿದೆ. ಸುಮಾರು ಇದೇ ರಸ್ತೆ ಮೂಲಕವಾಗಿನೇ ಇದು ಡಂಪಿಂಗ್ ಯಾರ್ಡ್ಗಳಿಗೆ ಕಸದ ಲಾರಿಗಳು ಹೋಗುತ್ತೆ. ಈ ವೇಳೆ ಕುಡಿದ ನಶೆಯಲ್ಲಿ ಅಥವಾ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡ್ತಾ ಪದೇ ಅಪಘಾತಗಳನ್ನ ಮಾಡ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದವೆ. ಸಂಬಂಧಪಟ್ಟಂತಹ ಬಿಬಿಎಂಪಿಯ ಅಧಿಕಾರಿಗಳಿಗೆ ಜೊತೆಗೆ ಕಮಿಷನರ್ ಅವರಿಗೆ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈಗ ಹೆಚ್ಚುವರಿ ಪೊಲೀಸರು ಕೂಡ ಈಗ ಸ್ಥಳದಲ್ಲಿ ನಿಯೋಜನೆ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಎರಡು ಗುಂಪುಗಳನ್ನ ಮತ್ತೆ ಇಲ್ಲಿ ಸೇರೋದಕ್ಕೆ ಅಥವಾ ನಿಲ್ಲೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಜನರ ಜಮಾವಣೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಪದೇ ಈ ರೀತಿಯ ಸಾವುಗಳಾಗ್ತಾ ಇದ್ದಾವೆ. ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ. ಬಿಬಿಎಂಪಿಯ ಕಸದ ಲಾರಿಗೆ 10 ವರ್ಷದ ಬಾಲಕನೋರ್ವ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಇದು ಥಣಿಸಂದ್ರದ ಮುಖ್ಯ ರಸ್ತೆ, ಥಣಿಸಂದ್ರದ ರೈಲ್ವೆ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಈ ಕಸದ ಲಾರಿಯ ಚಾಲಕ ಕುಡಿದು ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದ ಅನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಸೊ ತಂದೆ ಜೊತೆ 10 ವರ್ಷದ ಬಾಲಕ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬೈಕಿಗೆ ಡಿಕ್ಕಿ ಆಗಿದೆ. ಆ ನಂತರ ಆ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಇದರಿಂದ ಆಕ್ರೋಶಗೊಂಡಂತಹ ಸ್ಥಳೀಯರು ಈ ಒಂದು ಕಸದ ಲಾರಿಗೆ ಬೆಂಕಿಯನ್ನ ಹಾಕಿ ಸಂಪೂರ್ಣವಾಗಿ ಸುಟ್ಟಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ
ಸ್ಥಳಕ್ಕೆ ಪೊಲೀಸರ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಯಾರನ್ನ ಕೂಡ ಈಗ ಮತ್ತೆ ಈ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಈಗ ಪೊಲೀಸರ ವಿರುದ್ಧ ಆಕ್ರೋಶಗಳನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಪದೇ ಪದೇ ಈ ರೀತಿಯ ಘಟನೆಗಳಾಗ್ತಾ ಇದೆ, ಹಾಗಿದ್ರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಹೇಳಿ. ಸೊ ಈಗ ಒಂದಿಷ್ಟು ಸ್ಥಳೀಯರ ಗುಂಪುಗಳೇನಿದಾವೆ ಅಲ್ಲಿ ಪದೇ ಪದೇ ಈ ರೀತಿ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತೇಳಿ ಆರೋಪಿಸ್ತಾ ಇದ್ರು. ಮತ್ತೊಂದು ಗುಂಪು ಆ ಒಂದು ಮೃತ ಬಾಲಕನ ಪರವಾಗಿ ಯಾರು ಏನು ಹೋರಾಟವನ್ನ ಮಾಡಲಿಕ್ಕೆ ಬಂದಿದ್ರು ಅವರ ವಿರುದ್ಧ ಈಗ ಗಲಾಟೆ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಈಗ ಹೆಚ್ಚುವರಿ ಪೊಲೀಸರು ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಸ್ಥಳಕ್ಕೆ ಉತ್ತರ ವಲಯದ ಟ್ರಾಫಿಕ್ ಡಿಸಿಪಿ ಸಿರಿಗೌರಿ ಜೊತೆಗೆ ಈಶಾನ್ಯ ಡಿಸಿಪಿ ಸುಜಿತ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರಿಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ವಿ, ಹಾಗಿದ್ರು ಕೂಡ ಸ್ಥಳೀಯ ಶಾಸಕರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿ ಒಂದು ಗುಂಪು ಅವರನ್ನ ಪ್ರಶ್ನೆ ಮಾಡ್ತಾ ಇತ್ತು, ಪೊಲೀಸರಿಗೆ ಹೇಳ್ತಾ ಇತ್ತು. ಆ ಸಂದರ್ಭದಲ್ಲಿ ಮತ್ತೊಂದು ಗುಂಪು ಸ್ಥಳೀಯ ಶಾಸಕರ ವಿರುದ್ಧ ಮಾತನಾಡಬೇಡಿ ಅಂತ ಹೇಳಿ ಈಗ ಗಲಾಟೆಗೂ ಕೂಡ ಮುಂದಾಗಿದ್ದಾರೆ. ಈಗ ಡಿಸಿಪಿ ಅವರು ಜೊತೆಗೆ ಠಾಣೆ ಇನ್ಸ್ಪೆಕ್ಟರ್ಗಳು ಕೂಡ ಇಲ್ಲಿ ಆ ಒಂದು ಗುಂಪುಗಳನ್ನ ಚದುರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಕಸದ ಲಾರಿಗೆ ಬಲಿ ಆಗ್ತಾ ಇರೋದು ಕೇವಲ ಒಂದು ಬಾರಿ ಅಲ್ಲ, ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇದೆ. ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಇದೇ ರೀತಿ ಗಲಾಟೆ ಆಗಿತ್ತು. ಅದಾದ ಬಳಿಕ ಮತ್ತೆ ಇದೀಗ ಬಲಿಯಾಗಿರೋದು ಒಂದ್ ರೀತಿಯಲ್ಲಿ ಇಲ್ಲಿನ ಸ್ಥಳೀಯರಿಗೂ ಕೂಡ ಆತಂಕ, ಆಕ್ರೋಶಕ್ಕೂ ಕೂಡ ಒಳಗಾಗಿದೆ. ಈಗಾಗಲೇ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಸರ್, ಯಾಕೆ ಗಲಾಟೆ? ಮೃತಪಟ್ಟಿರೋ ಬಾಲಕ ಯಾರು? ಯಾಕೆ ಈ ರೀತಿಯಾಗಿ ಮತ್ತೊಂದು ಗುಂಪು ಅಟ್ಯಾಕ್ ಮಾಡ್ತಿರೋದು? ಸರ್, ಏನಿಲ್ಲ, ಇವರು ಕಾಂಗ್ರೆಸ್ ಕಾರ್ಯಕರ್ತರು ಏನು ಬೆಳಗಿಂದ ಬಂದಿಲ್ಲ, ಇವಾಗ ಬಂದ್ಬಿಟ್ಟು ಶೋ ಮಾಡ್ತಾವ್ರೆ. ಎಷ್ಟು ಸಾವಾಗಿದೆ ಇಷ್ಟವರೆಗೂ. ಆ ಬೈರೇಗೌಡ MLA ಕೃಷ್ಣ ಬೈರೇಗೌಡ ರೆವಿನ್ಯೂ ಮಿನಿಸ್ಟರ್ ಇಷ್ಟವರೆಗೂ ಆ ಮನೆಗೆ ಬಂದ್ಬಿಟ್ಟು ಒಂದು ಭೇಟಿ ನೀಡಿಲ್ಲ, ಮತ್ತು ಅವ್ರು ಏನು ಕಾಂಪನ್ಸೇಷನ್ ಕೊಟ್ಟಿಲ್ಲ. ಇವ್ರ ಚೇಲಗಲ್ಲೂ ಬಂದ್ಬಿಟ್ಟು ಇಲ್ಲಿ ಜನರಿಗೆ ಅವ್ರ ಹೆಸರು ಯಾಕೆ ತಗೊಳ್ತಾ ಇರೋದು ಅಂತ ಇಲ್ಲಿ ಬಂದ್ಬಿಟ್ಟು ಗೊಂದಲ ಮಾಡ್ತಾ ಇರೋದು ಇವರು. ಗಮನಿಸ್ತಾ ಇದ್ರಿ, ಈಗಾಗಲೇ 2 ಗುಂಪುಗಳಲ್ಲಿ ಕೂಡ ಈಗ ಮಾತಿನ ಚಕಮಕಿ ಆಗ್ತಾ ಇದೆ. ಜೊತೆಗೆ ಚದುರಿಸುವಂತದ್ದು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಕಂಪ್ಲೀಟ್ ಆಗಿ ಅವರನ್ನ ಕಳಿಸಿಕೊಡುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ಈಗಾಗಲೇ ಈ ಕಸದ ಲಾರಿಗೆ ಬಲಿ ಆಗ್ತಾ ಇರೋದು ಇದು ಮೊದಲ ಪ್ರಕರಣ ಅಲ್ಲ. 2 ತಿಂಗಳ ಹಿಂದೆ ಅಷ್ಟೇ ಬೈಕ್ ಮೇಲೆ ಹೋಗ್ತಾ ಇದ್ದಂತಹ ಸಹೋದರಿಯರು ಇಬ್ಬರು ಕೂಡ ಮೃತಪಟ್ಟಿದ್ರು. ಅದಾದ ಬಳಿಕ ಈ ಘಟನೆ ಕೂಡ ಆಗಿದೆ. ಮತ್ತೆ ಈಗ ಬೆಂಕಿಗೆ ಆಹುತಿ ಆಗಿರುವಂತಹ ಈ ಲಾರಿಯನ್ನ ತೆರವು ಮಾಡೋದಕ್ಕೆ ಇದೀಗ ಟ್ರಾಫಿಕ್ ಪೊಲೀಸರು ಜೊತೆಗೆ ಕ್ರೇನ್ನ ಮೂಲಕವಾಗಿ ಕೂಡ ಇದನ್ನ ತೆರವು ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಚಾಲಕನನ್ನ ಹಿಡಿದು ಆತನನ್ನ ಪ್ರಶ್ನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆತ ಆ ಒಳಭಾಗದಿಂದ ಕೆಳಗಿಳಿತಾ ಇದ್ದ ಹಾಗೆ ಇಮಿಡಿಯೇಟ್ ಆಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಸ್ಥಳೀಯರು ಆತನನ್ನ ಬಿಡ್ಲಿಲ್ಲ, ಹಾಗೆ ಹಿಡ್ಕೊಂಡಿದ್ರು. ಯಾವಾಗ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಾ ಹೋದ್ರು ಆಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬೋದು ಅನ್ನುವಂಥದ್ದನ್ನು ಅರಿತು ಈಗ ಸ್ಥಳೀಯ ಪೊಲೀಸರು ಕೂಡ ಬಂದ್ರು, ಹೆಚ್ಚಿನ ಪೊಲೀಸರನ್ನ ಕೂಡ ಕರೆಸಿಕೊಂಡ್ರು. ಆ ನಂತರ ಪೊಲೀಸರು ಆ ಒಂದು ಲಾರಿ ಚಾಲಕನನ್ನ ವಶಕ್ಕೆ ಪಡೆದು ಠಾಣೆಯಲ್ಲಿ ಇರಿಸಿಕೊಂಡಿದ್ದಾರೆ. ಅದಾದ ಬಳಿಕ ಸ್ಥಳೀಯ ಶಾಸಕರಿಗೆ BBMP ಕಮಿಷನರ್ ಅವ್ರಿಗೂ ಕೂಡ ಕಸದ ಲಾರಿಗಳಿಂದ ಬಲಿಯಾಗ್ತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಈ ಹಿಂದೆ ಕೂಡ ಮನವಿಯನ್ನ ಮಾಡಿದ್ರು. ಅದಾದ ಬಳಿಕ ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ಥಳೀಯರೆಲ್ಲರೂ ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ತಂಡ ಸ್ಥಳೀಯ ಶಾಸಕರ ವಿರುದ್ಧ ಮಾತನಾಡಬೇಡಿ ಅಂತ ಹೇಳಿ ಈಗ ಆ ತಂಡದ ವಿರುದ್ಧ ಮಾತಿನ ಚಕಮಕಿ ಕೂಡ ಆಗ್ತಾ ಇದೆ. ಸದ್ಯ ಈ ಒಂದು ಕಸದ ಲಾರಿಯನ್ನ ತೆರವು ಮಾಡಿ ಈಗ ಮತ್ತೆ ಮುಂದಕ್ಕೆ ಕರೆದುಕೊಂಡು ಹೋಗುವಂಥದ್ದು ಆಗುತ್ತೆ. ಈ ಒಂದು ಲಾರಿ ಇಲ್ಲೇ ನಿಂತಿರುವಂತಹ ಕಾರಣಕ್ಕಾಗಿ ಈಗ ಟ್ರಾಫಿಕ್ ಕೂಡ ಉಂಟಾಗ್ತಾ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ಟ್ರಾಫಿಕ್ ಕೂಡ ಉಂಟಾಗಿದೆ. ಈಗ ಎಲ್ಲವನ್ನ ಕೂಡ ಟ್ರಾಫಿಕನ್ನು ಕ್ಲಿಯರ್ ಮಾಡಿ ಗಾಡಿಯನ್ನು ತೆರವು ಮಾಡಿ ಜೊತೆಗೆ ಘಟನೆಗೆ ಸಂಬಂಧಪಟ್ಟಂಥ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಪದೇ ಈ ರೀತಿಯಾಗಿ BBMPಯ ಕಸದ ಲಾರಿಗಳಿಗೆ ಬಲಿಯಾಗ್ತಿರೋದು ನಿಜಕ್ಕೂ ಕೂಡ ಈ ಏರಿಯಾದ ಜನರಿಗೆ ಆತಂಕ, ಭಯ ಕೂಡ ಶುರುವಾಗಿದೆ. ವಿಡಿಯೋ ಜರ್ನಲಿಸ್ಟ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.